ಆತ್ಮೀಯ 10ನೇ ತರಗತಿ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋ ಪಾಠಕ್ಕೆ ಸ್ವಾಗತ. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು SSLC ಆರ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ 9th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 3 ಮಾರ್ಕ್ಸ್ ಪಿಕ್ಚರ್ ರೀಡಿಂಗ್ ಕ್ವಶನ್ ನಂಬರ್ 33. ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಪ್ರಶ್ನೆ ಸಂಖ್ಯೆ 33ರಲ್ಲಿ ಬರ್ತಕ್ಕಂತಹ ಪಿಕ್ಚರ್ ರೀಡಿಂಗ್ ಅಥವಾ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಕಂಪಲ್ಸರಿ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುವುದರಿಂದ ಈಸಿಯಾಗಿ ಸುಲಭವಾಗಿ 3 ಅಂಕಗಳನ್ನು ಪಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಕೆಲವೊಂದು ಹಿಂಟ್ಸ್ಗಳ ಮುಖಾಂತರ ಕೆಲವೊಂದು ಪಿಕ್ಚರ್ಗಳನ್ನು ನೋಡಿ ಅದನ್ನು ಡಿಸ್ಕ್ರಿಪ್ಷನ್ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠವಾಗಿರ್ತದೆ. ಹಾಗಾಗಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಬೇಗನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಕ್ವಶನ್ ನಂಬರ್ 31 ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಸಂಖ್ಯೆ 31ರ ಪ್ರೊಫೈಲ್ ರೈಟಿಂಗ್, ಕ್ವಶನ್ ನಂಬರ್ 32 ಸ್ಟೋರಿ ಡೆವಲಪ್ಮೆಂಟ್ ಪ್ರಶ್ನೆಗೆ ಸಂಬಂಧಪಡ್ತಕ್ಕಂತಹ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಡಿಯೋ ಪಾಠವನ್ನು ಮುಂದಿನ ಶೀಘ್ರದಲ್ಲೇ ನಾವು ಚರ್ಚೆಯನ್ನು ಮಾಡ್ತೀವಿ. ಹಾಗಾದರೆ ಈ ಪಿಕ್ಚರ್ ರೀಡಿಂಗಿಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂತಹ ಕ್ವಶನ್ ನಂಬರ್ 33ಯನ್ನು ಹೌ ಟು ಡೀಲ್, ಹೇಗೆ ಅದನ್ನು ಬರಿಬೇಕು. ಹಾಗಾಗಿ ಇಲ್ಲಿ ಒಂದಿಷ್ಟು ಸಣ್ಣ ಪ್ರಮಾಣದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರು ಓದೋದರಲ್ಲಿ ಭಾಳಷ್ಟು ಬುದ್ಧಿವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ, ಆಮೇಲೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥವರು ಈಸಿಯಾಗಿ ಬರೀತಕ್ಕಂಥದ್ದು ಹೇಗೆ, ಹೌ ಟು ರೈಟ್ ಪಿಕ್ಚರ್ ರೀಡಿಂಗ್. ಫಸ್ಟ್ ಏನು ಮಾಡಬೇಕಂತಂದರೆ ಅಬ್ಸರ್ವ್ ದ ಪಿಕ್ಚರ್ ಕೇರ್ಫುಲಿ. ಕೊಟ್ಟಿರ್ತಕ್ಕಂತಹ ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ಕೇರ್ಫುಲ್ಲಾಗಿ ಸ್ವಲ್ಪ ಜಾಗ್ರತೆಯಿಂದ ನೋಡಬೇಕು. ಆಮೇಲೆ ನೋಡಿದ ಮೇಲೆ ನಿಮಗಲ್ಲಿ ಒಂದಿಷ್ಟು ಚಿತ್ರಗಳು ಕಾಣಿಸ್ತವೆ. ವ್ಯಕ್ತಿಗಳ ಚಿತ್ರಗಳಾಗಿರ್ಬೋದು, ಒಂದಿಷ್ಟು ಪ್ರಾಣಿ ಪಕ್ಷಿಗಳ ಚಿತ್ರಗಳಾಗಿರ್ಬೋದು, ಅಥವಾ ಊರಿನ ಚಿತ್ರ, ಜಾತ್ರೆ, ಲೈಕ್ ದ್ಯಾಟ್. ಆಮೇಲೆ ಸ್ಕೂಲ್ ಇರ್ಬೋದು, ಆಮೇಲೆ ಯಾವುದಾದ್ರೂ ಒಂದು ಹಾಸ್ಪಿಟಲ್ದಿರ್ಬೋದು, ಯಾವುದಾದ್ರೂ ಒಂದು ಚಿತ್ರ ಇರ್ತದೆ, ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ಟಾರ್ಟ್ ದ ಫಸ್ಟ್ ಸೆಂಟೆನ್ಸ್ ವಿತ್. ಆ ಒಂದು ಪಿಕ್ಚರ್ ರೀಡಿಂಗ್ಗೆ ನೀವು ಆನ್ಸರನ್ನು ಬರೆಯೋ ಟೈಮ್ನಲ್ಲಿ ವಾಕ್ಯವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅಂತಂದರೆ ದಿಸ್ ಈಸ್ ಅ ಪಿಕ್ಚರ್ ಆಫ್. ಈ ಒಂದು ದಿಸ್ ಈಸ್ ಎ ಪಿಕ್ಚರ್ ಆಫ್ ಅಂತಕ್ಕಂತಹ ವಾಕ್ಯ ಬರೆಯೋದರ ಮುಖಾಂತರ ನಿಮ್ಮ ಚಿತ್ರವನ್ನು ಅಥವಾ ನಿಮ್ಮ ಆನ್ಸರನ್ನು ಪ್ರಾರಂಭಿಸಿ. ನಿಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಚಿತ್ರ ಯಾವುದು ಅಂತಕ್ಕಂಥದ್ದನ್ನು ಬರೀಬೇಕು. ದಿಸ್ ಈಸ್ ಎ ಪಿಕ್ಚರ್ ಆಫ್. ಒಂದು ಉದಾಹರಣೆಗೆ ರೈಲ್ವೆ ಸ್ಟೇಷನ್ ಏನಾದರೂ ಕೊಟ್ಟಿದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ರೈಲ್ವೆ ಸ್ಟೇಷನ್. ಮಾರ್ಕೆಟ್ ಕೊಟ್ಟಿದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ಮಾರ್ಕೆಟ್. ಸ್ಕೂಲ್ ಕೊಟ್ಟಿದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ಸ್ಕೂಲ್. ಫೇರ್ ಕೊಟ್ಟಿದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ಫೇರ್. ಇಲ್ಲ ಅಂತಂದರೆ ಒಂದು ಹಳ್ಳಿಯ ಚಿತ್ರ ಅಥವಾ ವಿಲೇಜ್ ಚಿತ್ರ ಕೊಟ್ಟಿದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ವಿಲೇಜ್ ಅಂತ ನಾವು ಪ್ರಾರಂಭಿಸಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆ ಚಿತ್ರವನ್ನು ಅಬ್ಸರ್ವ್ ಮಾಡೋ ಟೈಮ್ನಲ್ಲಿ ಫೈಂಡ್ ದ ಕ್ಯಾರೆಕ್ಟರ್ಸ್ ಇನ್ ದ ಪಿಕ್ಚರ್. ಆ ಒಂದು ಚಿತ್ರದಲ್ಲಿ ಬರ್ತಕ್ಕಂತಹ ಏನೇನು ಕಾಣಿಸ್ತದೆ ನಿಮಗೆ, ಫಾರ್ ಎಕ್ಸಾಂಪಲ್ ವ್ಯಕ್ತಿಗಳಾಗಿರ್ಬೋದು, ಚಿಲ್ಡ್ರನ್ಸ್ಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಫಾರೆಸ್ಟ್ ಪಿಕ್ಚರ್ಸ್ ಏನಾದರೂ ಕೊಟ್ಟಿದ್ರೆ ಆ್ಯನಿಮಲ್ಸ್, ಬರ್ಡ್ಸ್ಗಳಾಗಿರ್ಬೋದು, ಅವುಗಳನ್ನು ಗಮನಿಸಬೇಕು. ಆಮೇಲೆ ಗಮನಿಸಿದ ಮೇಲೆ ಏನು ಮಾಡಬೇಕು, ಕಂಟಿನ್ಯೂ ವಿತ್. ನೆಕ್ಸ್ಟ್ ಸೆಂಟೆನ್ಸನ್ನು ಹೇಗೆ ಕಂಟಿನ್ಯೂ ಮುಂದುವರಿಸಬೇಕಂತಂದರೆ ಇಲ್ಲಿ ಇನ್ ದಿಸ್ ಪಿಕ್ಚರ್ ಅಂತ ಬರೆದು ದೇರ್ ಆರ್ ಮೆನಿ, ಈ ಒಂದು ಸೆಂಟೆನ್ಸನ್ನು ಸೇರಿಸಿರಿ. ಇನ್ ದಿಸ್ ಪಿಕ್ಚರ್ ಅಂತ ಬರೆದು ದೇರ್ ಆರ್ ಮೆನಿ ಅಂತ ಬರೆದು ಅಲ್ಲಿ ಜನಗಳಿದ್ದರೆ ಪೀಪಲ್ ಅಂತ ಬರೀರಿ, ಪ್ರಾಣಿಗಳಿದ್ದರೆ ಆ್ಯನಿಮಲ್ಸ್ ಅಂತ ಬರೀರಿ, ಟ್ರೀಸ್ ಇದ್ದರೆ ಟ್ರೀಸ್ ಅಂತ ಬರೀರಿ, ಥಿಂಗ್ಸ್ ವಸ್ತುಗಳು ಏನಾದರೂ ನಿಮಗೆ ಕಾಣಿಸಿದರೆ ಆ ವಸ್ತುಗಳನ್ನು ಅಲ್ಲಿ ನೀವು ಹೆಸರಿಸಬೇಕಾಗ್ತದೆ. ಒಂದೊಂದು ಪಾಯಿಂಟ್ಗಳನ್ನು ಇಟ್ಟುಕೊಂಡು ಒಂದೊಂದು ಸೆಂಟೆನ್ಸನ್ನು ರಚನೆ ಮಾಡಬೇಕು. ಇಲ್ಲಿ ನೀವು ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ಫ್ರೇಮ್ ಸಿಂಪಲ್ ಸೆಂಟೆನ್ಸಸ್, ಅಂತಹ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂತಹ ವಾಕ್ಯಗಳನ್ನ ರಚನೆ ಮಾಡೋದೇನು ಬೇಕಾಗಿಲ್ಲ. ಸಿಂಪ್ಲಿ ಸರಳವಾಗಿ ಆ ಚಿತ್ರದಲ್ಲಿ ಕಾಣಿಸ್ತಕ್ಕಂಥ ಏನು ಕ್ಯಾರೆಕ್ಟರ್ಸ್ಗಳಿರ್ತವೆ, ವ್ಯಕ್ತಿನೋ, ಚಿಲ್ಡ್ರನೋ, ಇಲ್ಲ ಬೇಬಿನೋ, ಇಲ್ಲ ಅಂತಂದರೆ ನಿಮಗೆ ಕಾಣಿಸ್ತಕ್ಕಂಥ ಆ್ಯನಿಮಲ್ಸು, ಬರ್ಡ್ಸ್ಗಳಿದ್ದರೆ ಆ ಒಂದು ಪಾಯಿಂಟನ್ನು ಇಟ್ಕೊಂಡು ನೀವು ಏನು ಮಾಡಬೇಕು, ವಾಕ್ಯವನ್ನು ರಚನೆ ಮಾಡಬೇಕು. ಹೇಗೆ ರಚನೆ ಮಾಡಬೇಕು ಅಂತಂದರೆ ಇಲ್ಲಿ ಗ್ರಾಮೆಟಿಕಲಿ ಕರೆಕ್ಟ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಫ್ರೇಮ್ ಮಾಡಬೇಕಾಗ್ತದೆ. ನಿಮ್ಮ ವಾಕ್ಯ ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಇರಲೇಬೇಕು. ಅದಾಗ್ತಿದ್ದಂಗೆ ಹೆಲ್ಪಿಂಗ್ ವರ್ಬನ್ನು ತೊಗೊಳ್ರಿ. ಆಲ್ಮೋಸ್ಟ್ ನೀವು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಮಾಡಬೇಕಾದ್ರೆ, ಪಿಕ್ಚರ್ ರೀಡಿಂಗನ್ನು ಮಾಡಬೇಕಾದ್ರೆ ನಿಮ್ಮ ಸೆಂಟೆನ್ಸಸ್ಗಳು ಪ್ರೆಸೆಂಟ್ ಟೆನ್ಸ್ನಲ್ಲಿನೇ
ಇರಲಿ. ಯಾಕಂತ ನೀವು ಸದ್ಯಕ್ಕೆ ನೀವು ನೋಡ್ತಾ ಇರೋದರಿಂದ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರೀರಿ. ಸಬ್ಜೆಕ್ಟ್ ಇಟ್ಕೊಳ್ರಿ. ಸಿಂಪ್ಲಿ ಏನಂತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ತೊಗೋಬೇಕು. ಹೆಲ್ಪಿಂಗ್ ವರ್ಬ್ ನೀವು ತೊಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಫಾರ್ಮ್ನಲ್ಲಿದ್ದರೆ ಈಸ್ ತೊಗೊಳ್ರಿ, ಪ್ಲೂರಲ್ ಫಾರ್ಮ್ನಲ್ಲಿದ್ದರೆ ಆರ್ ತೊಗೊಳ್ರಿ. ಆಮೇಲೆ ವರ್ಬ್ ಬರೀರಿ, ಮೇನ್ ವರ್ಬನ್ನು ಬರೀರಿ. ನೀವು ತೊಗೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಏನಾದರೂ ಮಾಡ್ತಾ ಇದ್ದರೆ ಏನು ಮಾಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಮರವನ್ನು ಕಡಿತಾ ಇದ್ದರೆ ದ ಮ್ಯಾನ್ ಈಸ್ ಮೇನ್ ವರ್ಬ್ ಏನಾಗ್ತದೆ, ಕಟ್ಟಿಂಗ್ ದ ಟ್ರೀ, ಲೈಕ್ ದ್ಯಾಟ್. ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ಬರೀರಿ. ಇಲ್ಲ ಅಂತಂದರೆ ದ ಚೈಲ್ಡ್ ಈಸ್ ಕ್ರೈಯಿಂಗ್, ಇಲ್ಲಾಂತಂದರೆ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಆ ಥರ ಸೆಂಟೆನ್ಸ್ಗಳನ್ನ ಸಿಂಪಲ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿ. ಈ ರೀತಿಯಾಗಿರ್ತಕ್ಕಂಥ ಒಂದು 7ರಿಂದ 8 ಸೆಂಟೆನ್ಸಸ್ಗಳನ್ನ ನೀವು ಫ್ರೇಮ್ ಮಾಡಿದ್ಮೇಲೆ ಆ ಒಂದು ಚಿತ್ರಕ್ಕೆ ಒಂದು ಟೈಟಲನ್ನು ಕೊಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಬರೀ ಇನ್ಸ್ಟ್ರಕ್ಷನ್ಗಳನ್ನ ಹೇಳಿದರೆ ಅಷ್ಟೇ ಅಲ್ಲ, ಇದಕ್ಕಿಂತ ಇನ್ನು ಸಿಂಪಲ್ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನ ಚಿತ್ರಗಳನ್ನು ತೋರಿಸೋದ್ರ ಮುಖಾಂತರ ಅದನ್ನು ಹೇಗೆ ಬರಿಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಇದೆ. ಎಕ್ಸಾಮಿನೇಷನ್ ಪರ್ಪಸ್ ಆಗಿ ಹಿಂದೆ ಕೇಳಲ್ಪಟ್ಟಿರ್ತಕ್ಕಂತಹ ಕ್ವಶನ್ ಪೇಪರ್ಗಳಲ್ಲಿ ನಿಮಗೆ ಕೇಳಲ್ಪಟ್ಟಿರ್ತಕ್ಕಂತಹ ಚಿತ್ರವನ್ನು ಹೇಗೆ ಬರಿಬೇಕು ಅಂತಕ್ಕಂಥದ್ದು ಸಿಂಪಲ್ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಹಾಗಾಗಿ ಇದು ನಿಮ್ಮದೇ ಚಾನೆಲ್ ಆಗಿರ್ತಕ್ಕಂತಹ ಈ SRS ಸ್ಟಡಿ ಝೋನ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. 2022 ಏಪ್ರಿಲ್ನಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಪಿಕ್ಚರ್ ರೀಡಿಂಗ್ದು ಚಿತ್ರ ಇದೆ. ಏನು ಮಾಡಬೇಕು ನಾವು ಹಾಗಾದರೆ ಇಲ್ಲಿ ಮೇಲೆ ಹೇಳಿರ್ತಕ್ಕಂತಹ ಒಂದಿಷ್ಟು ಪಾಯಿಂಟ್ಗಳನ್ನು ಕೂಡ ನೀವು ನೆನಪಿನಲ್ಲಿಟ್ಟುಕೊಂಡು ಈಗ ಏನು ಮಾಡಬೇಕು, ನೇಮ್ ದ ಪಿಕ್ಚರ್, ಈ ಚಿತ್ರ ಯಾವುದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಬರಿಬೇಕು. ದಿಸ್ ಪಿಕ್ಚರ್ ರಿಲೇಟ್ಸ್ ಟು ಸೈನ್ಸು ಅಥವಾ ಸ್ಪೇಸ್ ಸೈನ್ಸು ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಡ್ತದೆ ಅಂತಕ್ಕಂಥದ್ದನ್ನು ಬರೀರಿ. ವಾಟ್ ಆರ್ ದೇರ್, ಹಾಗಾದರೆ ಚಿತ್ರದಲ್ಲಿ ಏನೇನು ಕಾಣಿಸ್ತದೆ ನಿಮಗೆ? ಇಬ್ಬರು ಚಿಲ್ಡ್ರನ್ಸ್ಗಳಿದ್ದಾರೆ, ಒಬ್ಬ ಹುಡುಗ ಇದ್ದಾನೆ, ಒಬ್ಬಳು ಹುಡುಗಿ ಇದ್ದಾಳೆ. ಅವರು ಕಂಪ್ಯೂಟ್ರನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಯಾಟಲೈಟ್ ಕೂಡ ಇದೆ, ಆಮೇಲೆ ಟವರ್ ಕೂಡ ಇದೆ, ಆಮೇಲೆ ಈ ಕಡೆ ಕಂಪ್ಯೂಟರ್ಸ್ಗಳಿದ್ದಾವೆ. ಏನು ಕಾಣಿಸ್ತದೋ ನಿಮಗೆ ಅದನ್ನ ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಿ. ವಾಟ್ ಈಸ್ ಇಟ್ ಅಬೌಟ್, ಹಾಗಾದರೆ ಚಿತ್ರ ಯಾವುದ್ರ ಬಗ್ಗೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡಿ. ಲಾಸ್ಟ್ಗೆ ವಾಟ್ ಯು ಫೀಲ್, ಈ ಚಿತ್ರವನ್ನು ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಕೊಟ್ಟ ಚಿತ್ರವನ್ನು ನಾವು ಬರೆಯೋದಾದರೆ ಹೇಗೆ ಅಂತಂದರೆ ಇಲ್ಲಿ ನಾನು ಮೊದಲೇ ಹೇಳಿರೋ ಹಾಗೆ ದಿಸ್ ಈಸ್ ಅ ಪಿಕ್ಚರ್ ಆಫ್ ಅಂತ ಬರೋದು. ಆ ಪಿಕ್ಚರ್ ಯಾವುದಕ್ಕೆ ಸಂಬಂಧಪಟ್ಟಿರ್ತದೋ ಅದನ್ನು ಅಲ್ಲಿ ಬರೀರಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಟೈಮ್ ಮಾಡಬೇಕು, ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್, ಈ ಸೆಂಟೆನ್ಸನ್ನು ಕೂಡ ಸೇರಿಸಿರಿ. ಒಂದು ಚಿತ್ರ 1000 ಪದಗಳಿಗೆ ಸಮ. ದಿಸ್ ಈಸ್ ಅ ಪಿಕ್ಚರ್ ಆಫ್ ಸ್ಯಾಟಲೈಟ್ ಸ್ಟೇಷನ್ ಆರ್ ಟೆಲಿಫೋನ್ ಎಕ್ಸ್ಚೇಂಜ್, ಈ ಚಿತ್ರ ಯಾವುದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಂತಂದರೆ ಇಲ್ಲಿ ಸ್ಯಾಟಲೈಟ್ ಸ್ಟೇಷನ್ಗೆ ಅಥವಾ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಸಂಬಂಧಪಡ್ತಕ್ಕಂಥದ್ದು. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ದೇರ್ ಈಸ್ ಅ ಮ್ಯಾನ್ ಅಥವಾ ದೇರ್ ಈಸ್ ಅ ಬಾಯ್ ಅಥವಾ ದೇರ್ ಈಸ್ ಅ ಪರ್ಸನ್ ಅಂತ ಅದು ಇರತಕ್ಕಂಥ ಚಿತ್ರದಲ್ಲಿ ಇರತಕ್ಕಂಥ ವ್ಯಕ್ತಿಯನ್ನು ನಾವು ಸೂಚಿಸ್ತೀವಿ. ದೇರ್ ಈಸ್ ಅ ವುಮೆನ್. ಮತ್ತು ನಿಮ್ಗೆ ಏನು ಕಾಣಿಸ್ತದೆ ಇಲ್ಲಿ, ಒಬ್ಬಳು ಮಹಿಳೆ ಕೂಡ ಅಥವಾ ಒಬ್ಬಳು ಲೇಡಿ ಕೂಡ ಇರತಕ್ಕಂಥದ್ದನ್ನು ಕಾಣಿಸ್ತದೆ. ಅಲ್ಲಿ ಏನು ಕಾಣಿಸ್ತದೋ ಅದನ್ನು ಸೆಂಟೆನ್ಸ್ನಲ್ಲಿ ಬರೀರಿ. ದೇರ್ ಈಸ್ ಅ ಟವರ್, ನಾನು ಹೇಳಿರೋ ಹಂಗೆ ಚಿತ್ರದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ಬರೀಬೇಕಷ್ಟೇ. ದೇರ್ ಈಸ್ ಅ ಟವರ್, ದೇರ್ ಈಸ್ ಅ ಸ್ಯಾಟಲೈಟ್, ದೇರ್ ಈಸ್ ಆ್ಯನ್ ಆಂಟೆನಾ, ದ ಮ್ಯಾನ್ ಆ್ಯಂಡ್ ವುಮೆನ್ ಆರ್ ವರ್ಕಿಂಗ್, ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಆ ಒಂದು ಸ್ಯಾಟಲೈಟ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಸ್ಟೇಷನ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ಈಚ್ ಅದರ್, ಒಬ್ಬರನ್ನು ಇನ್ನೊಬ್ಬರ ಜೊತೆಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಸ್ಯಾಟಲೈಟ್ ಟ್ರಾನ್ಸ್ಮಿಟ್ಸ್ ದ ಸಿಗ್ನಲ್ಸ್, ಸ್ಯಾಟಲೈಟ್ ನಮಗೆ ಸಿಗ್ನಲ್ಗಳನ್ನು ಟ್ರಾನ್ಸ್ಮಿಟ್ಸ್ ಮಾಡ್ತದೆ. ಐ ಟು ಲೈಕ್ ಟು ವರ್ಕ್ ಇನ್ ದ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್, ನನಗೂ ಕೂಡ ಈ ಒಂದು ಬ್ರಾಡ್ಕಾಸ್ಟಿಂಗ್ ಸ್ಟೇಷನಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಬರಿಬೋದು. ಇನ್ನು 2022 ಜೂನ್ನಲ್ಲಿ ಇರ್ತಕ್ಕಂತಹ ಎಕ್ಸಾಮ್ನಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಒಂದು ಪಿಕ್ಚರ್ ರೀಡಿಂಗ್ ಸಂಬಂಧಪಡ್ತಕ್ಕಂಥ ಕ್ವಶನ್ ಇಲ್ಲಿ 22 ಜೂನ್. ಈ ಚಿತ್ರವನ್ನು ನೋಡೋದಾದರೆ ಇಲ್ಲಿ ಡೈರೆಕ್ಟ್ಲಿ ನಾನು ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ಆ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್, 1000 ಪದಗಳಿಗೆ ಒಂದು ಚಿತ್ರ ಸಮ ಅಂತಕ್ಕಂಥದ್ದು. ದಿಸ್ ಈಸ್ ಅ ಪಿಕ್ಚರ್ ಆಫ್ ಕ್ಲೀನಿಂಗ್, ಅವ್ರೇನು ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ, ಆ ಕ್ಲೀನಿಂಗ್ಗೆ ಸಂಬಂಧಪಡ್ತಕ್ಕಂತಹ ಚಿತ್ರ. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್, ಎಲ್ಲದರಲ್ಲಿ ಸೇರಿಸ್ಬೇಕು ನೀವು. ಇದೊಂದು ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂತ ಸೇರಿಸಿರಿ, ಐ ಲೈಕ್ ದಿಸ್ ಪಿಕ್ಚರ್ ವೆರಿ ಮಚ್ ಅಂತ ಸೇರಿಸಿರಿ. ದೇರ್ ಆರ್ 6 ಸ್ಟೂಡೆಂಟ್ ಇನ್ ದ ಪಿಕ್ಚರ್, ಆ ಚಿತ್ರದಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ 6 ಜನ ವಿದ್ಯಾರ್ಥಿಗಳಿದ್ದಾರೆ. ದೇರ್ ಆಲ್ ಆರ್ ಕ್ಲೀನಿಂಗ್, ಅವರೆಲ್ಲರೂ ಸುಮ್ಮನೆ ಕುಂತ್ಕೊಂಡಿಲ್ಲ, ಎಲ್ಲರೂ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಒನ್ ಬಾಯ್ ಇಸ್ ಸ್ವೀಪಿಂಗ್, ಒಬ್ಬ ಕಸ ಬಳಿತಾ ಇದ್ದಾನೆ. ದೇರ್ ಆರ್ ಅನದರ್ ಬಾಯ್ ಇಸ್ ಡಿಗ್ಗಿಂಗ್, ಇನ್ನೊಬ್ಬ ನೆಲವನ್ನು ಭೂಮಿಯನ್ನು ಅಥವಾ ಅಗಿತಾ ಇದ್ದಾನೆ. ಓಕೆ, ಒನ್ ಬಾಯ್ ಈಸ್ ಪ್ಲಕಿಂಗ್ ದ ವೀಡ್ ಪ್ಲ್ಯಾಂಟ್. ಅಲ್ಲಿ ವೀಡ್ ಪ್ಲ್ಯಾಂಟ್ ಅಂತಂದರೆ ಇಲ್ಲಿ ಬೇಡವಾಗಿರ್ತಕ್ಕಂತಹ ಕಸ ಏನು ಬಂದಿರ್ತದೋ ಅದನ್ನು ಕೀಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಒನ್ ಬಾಯ್ ಈಸ್ ಡಂಪಿಂಗ್ ದ ವೇಸ್ಟ್, ಇರ್ತಕ್ಕಂತಹ ವೇಸ್ಟ್ ವಸ್ತುಗಳನ್ನ ತೆಗೆದುಕೊಂಡು ಹಾಕ್ತಾ ಇದ್ದಾನೆ. ಆಲ್ ಟುಗೆದರ್ ಆರ್ ಕ್ಲೀನಿಂಗ್ ದ ಸ್ಕೂಲ್, ಎಲ್ಲರೂ ಸೇರಿ ಶಾಲೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಕೀಪ್ ಅವರ್ ಸ್ಕೂಲ್ ಕ್ಲೀನ್, ಐ ಟು ಲೈಕ್ ಕ್ಲೀನಿಂಗ್ ದ ಸ್ಕೂಲ್ ಅಂತಕ್ಕಂಥದ್ದು ಈ ಒಂದು ಪಿಕ್ಚರನ್ನು ನೋಡಿ ಅರ್ಥೈಸ್ಕೊಳ್ಬೋದು. ನೆಕ್ಸ್ಟ್ ಚಿತ್ರ ನೋಡೋದಾದರೆ ಇಲ್ಲಿ ನಾವು 2023 ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ತದೆ ದಿಸ್ ಈಸ್ ಅ ಪಿಕ್ಚರ್ ಆಫ್ ರೈಲ್ವೆ ಸ್ಟೇಷನ್. ಮತ್ತು ನೀವು ಸ್ಟಾರ್ಟ್ ವಿತ್, ಮತ್ತೆ ನೀವೇನು ಮಾಡ್ರಿ ಅಂತಂದರೆ ನಿಮ್ಮ ಪಿಕ್ಚರ್ ರೀಡಿಂಗನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಆ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್, ಈ ಸೆಂಟೆನ್ಸ್ ಬರೀರಿ. ಆಮೇಲೆ ಯಾವ ಚಿತ್ರ ಇದೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಬರೀರಿ. ದಿಸ್ ಈಸ್ ಎ ಪಿಕ್ಚರ್ ಆಫ್ ರೈಲ್ವೆ ಸ್ಟೇಷನ್. ಈಜಿ ಅಂತ ಅನ್ನಿಸ್ತದಲ್ಲ, 2 ಸೆಂಟೆನ್ಸ್ಗಳು ಬರೀರಿ. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್, ಈ ಸೆಂಟೆನ್ಸನ್ನು ಕೂಡ ಸೇರಿಸಿರಿ. ಐ ಲೈಕ್ ದಿಸ್ ಪಿಕ್ಚರ್, ಈ ಸೆಂಟೆನ್ಸನ್ನು ಕೂಡ ಸೇರಿಸಿದರೆ 2 ಲೈನ್ಗಳು ನಿಮಗೆ ಈಸಿಲಿ ಎಲ್ಲ ಪಿಕ್ಚರ್ಗೂ ಇದನ್ನೇ ಬರೀರಿ. ಇಟ್ ಈಸ್ ಅ ವೆರಿ ಓಲ್ಡ್ ಪಿಕ್ಚರ್ ಆಫ್ ರೈಲ್ವೆ ಸ್ಟೇಷನ್. ನೋಡಿದರೆ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಚಿತ್ರ. ಯಾಕಂತಂದರೆ ಸದ್ಯಕ್ಕೆ ಈ ಥರ ಟ್ರೈನ್ಗಳು ಅಥವಾ ರೈಲುಗಳು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಹಳೆ ಕಾಲದ ರೈಲ್ವೆಯ ಸ್ಟೇಷನ್ದು ಒಂದು ಚಿತ್ರ. ದೇರ್ ಈಸ್ ಅ ಟ್ರೈನ್, ಏನು ಕಾಣಿಸ್ತದೆ ನಿಮಗೆ ಇಲ್ಲಿ? ಅಲ್ಲಿ ಒಂದು ಟ್ರೈನ್ ಕಾಣಿಸ್ತದೆ, ಅದನ್ನು ಬರೀರಿ. ಆಮೇಲೆ ಇಟ್ ಈಸ್ ಅ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಸ್ಟೇಷನ್. ಆ ಸ್ಟೇಷನ್ ನೋಡಿದರೆ ನಿಮಗೆ ಬರೀ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಕಾಣಿಸ್ತದೆ. ಆಮೇಲೆ ಟ್ರ್ಯಾಕ್ಗಳು ಎಷ್ಟು ಅಂತ ಕೂಡ ಅಬ್ಸರ್ವ್ ಮಾಡ್ಬೋದು. ದೇರ್ ಈಸ್ ಎ 3 ರೈಲ್ವೆ ಟ್ರ್ಯಾಕ್ಸ್ ಅಂತ ಕೂಡ ಬರೀರಿ. ದೆನ್ ದ ಟ್ರೈನ್ ಈಸ್ ಸ್ಟೀಮ್ ಇಂಜಿನ್. ಈಗಿರ್ತಕ್ಕಂತಹ ಎಲೆಕ್ಟ್ರಿಕ್ ಟ್ರೈನ್ಗಳು ಅಥವಾ ಡೀಸೆಲ್ ಎಂಜಿನ್ ಟ್ರೈನ್ ಅಲ್ಲಿ ಕಾಣಿಸ್ತಾ ಇಲ್ಲ, ಸ್ಟೀಮ್ ಎಂಜಿನ್ ಟ್ರೈನ್ ಕಾಣಿಸ್ತಾ ಇದೆ. ಓಲ್ಡನ್ ಟ್ರೈನ್ ಆರ್ ವೆರಿ ನಾಯ್ಸಿ ಆ್ಯಂಡ್ ವೆರಿ ಸ್ಮೋಕಿ. ಹಳೆಯ ಕಾಲದ ಈ ಸ್ಟೀಮ್ ಎಂಜಿನ್ ಏನು ಉಗಿ ಬಂಡೆ ಅಂತ ಹೇಳ್ತೀವಲ್ಲ, ಅವು ನಮಗೆ ಹೆಚ್ಚಿನ ಸೌಂಡನ್ನು ಕ್ರಿಯೇಟ್ ಮಾಡ್ತಕ್ಕಂತಹ, ಆಮೇಲೆ ಹೆಚ್ಚು ಏನು ಮಾಡ್ತಕ್ಕಂಥದ್ದು ಸ್ಮೋಕಿ ಅಂದರೆ ಹೊಗೆಯನ್ನು ಬಿಡ್ತಕ್ಕಂತಹ ಟ್ರೈನ್ಗಳಾಗಿರ್ತವೆ. ಆ ಚಿತ್ರ ನೋಡಿದರೆ ನಮ್ಗೆ ಗೊತ್ತಾಗಿಬಿಡ್ತದೆ. ಆಮೇಲೆ ಒಂದಿಬ್ಬರು ಜನ ಏನೋ ಕಾಣಿಸ್ತಾ ಇದ್ದಾರೆ ಇಲ್ಲಿ. ದೇರ್ ಆರ್ 2 men. ಇಷ್ಟು ಕೂಡ ಒಂದು ಸೆಂಟೆನ್ಸನ್ನು ಬರೀರಿ. ನಾವು ಯಾವ ಎಲೆಕ್ಟ್ರಿಕ್ ಟ್ರೈನ್ಸ್ ಆ್ಯಂಡ್ ಮೆಟ್ರೋ ಟ್ರೈನ್ಸ್. ಆದರೆ ನಮಗೆ ಈ ಸದ್ಯಕ್ಕೆ ಈ ಥರ ಯಾವುದು ಸ್ಟೀಮ್ ಇಂಜಿನ್ ಟ್ರೈನ್ಗಳು ಅಥವಾ ಉಗಿ ಬಂಡಿಗಳು ಸಿಗೋದಿಲ್ಲ. ಸದ್ಯಕ್ಕೆ ನಮಗೆ ಎಲೆಕ್ಟ್ರಿಕ್ ಟ್ರೈನ್ಸ್ ಮತ್ತು ಮೆಟ್ರೋ ಟ್ರೈನ್ಸ್ಗಳು ಸಿಗ್ತವೆ. ಹಾಗಾಗಿ ದೇರ್ ಈಸ್ ಅ ಬ್ರಿಡ್ಜ್, ಓವರ್ ಬ್ರಿಡ್ಜ್ ಕೂಡ ಕಾಣಿಸ್ತಾ ಇದೆ. ಆ ಸೆಂಟೆನ್ಸನ್ನು ಕೂಡ ಸೇರಿಸ್ಬೋದು. ದೇರ್ ಈಸ್ ಅ ಓವರ್ ಬ್ರಿಡ್ಜ್ ಇನ್ ದ ಪಿಕ್ಚರ್ ಅಂತ ಕೂಡ ಬರೀರಿ. ನೆಕ್ಸ್ಟ್ 2023 ಪ್ರಿಪರೇಟರಿನಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಇನ್ನೊಂದು ಪಿಕ್ಚರ್ ರೀಡಿಂಗ್ ನೋಡಿ. ಅಲ್ಲಿ 1 2 3 4 5 6 7 ದೇರ್ ಆರ್ 8 ವುಮೆನ್. ಅಲ್ಲಿ 8 ಜನ ವುಮೆನ್ಗಳಿದ್ದಾರೆ. ಆಮೇಲೆ ಸಾಕಷ್ಟು ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಮಹಿಳೆಯರನ್ನು ಕಾಣ್ಬೋದು. ಒಬ್ಬಳು ಮಹಿಳೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಉಳಿದಿರ್ತಕ್ಕಂಥವರೆಲ್ಲ ನೀರಿಗಾಗಿ ಕಾಯ್ತಾ ಇದ್ದಾರೆ. ಮತ್ತೆ ಅದೇ ಏನು, ಆ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಅ ಪಿಕ್ಚರ್ ಆಫ್ ವಿಲೇಜ್. ಇನ್ನು ವಿಲೇಜ್ನಲ್ಲಿ ಇರ್ತಕ್ಕಂತಹ ಒಂದು ಚಿತ್ರ ಅಂತ ಅನ್ಕೋಬೋದು. ದಿಸ್ ಈಸ್ ನಾಟ್ ಅ ಬ್ಯೂಟಿಫುಲ್ ಪಿಕ್ಚರ್. ನೋಡಿರಿ, ಇದು ಬ್ಯೂಟಿಫುಲ್ ಪಿಕ್ಚರ್ ಅಲ್ಲ. ಯಾಕಂತಂದರೆ ದೇ ಆರ್ ಸಫರಿಂಗ್ ಫಾರ್ ಏನು ಯಾವುದು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಟು ಟೇಕ್ ವಾಟರ್ ಟು ದೇರ್ ಹೋಮ್. ಅವ್ರ ಮನೆಗೆ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ, ನೀರಿನ ಅಭಾವ ಕಾಣಿಸ್ತಾ ಇದೆ, ನೀರಿನ ಒಂದು ಕೊರತೆ ಕಾಣಿಸ್ತಾ ಇದೆ. ಹಾಗಾಗಿ ನಮಗೆ ಸುಂದರವಾಗಿರ್ತಕ್ಕಂಥ ಚಿತ್ರ ಅಲ್ಲ. ಆ ಚಿತ್ರ ನಿಮ್ಗೆ ಸುಂದರವಾಗಿರ್ತಕ್ಕಂಥ ಚಿತ್ರ ಇದ್ದರೆ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀರಿ. ಇಲ್ಲ ಅಂತಂದರೆ ದಿಸ್ ಈಸ್ ನಾಟ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ನನಗೆ ಈ ಪಿಕ್ಚರ್ ಲೈಕ್ ಆಗಲಿಲ್ಲ. ಯಾಕಂತಂದರೆ ನೀರಿನ ಸಮಸ್ಯೆ. ದೇರ್ ಆರ್ ವುಮೆನ್ ಇನ್ ದ ಪಿಕ್ಚರ್. ಅಲ್ಲಿ ಎಷ್ಟು ಜನ ಅಂತಂದರೆ 8 ಜನ ವುಮೆನ್ಗಳು ಕಾಣಿಸ್ತಾ ಇದ್ದಾರೆ. ನಾವಿಲ್ಲಿ ಸೆಂಟೆನ್ಸ್ನಲ್ಲಿ ದೇರ್ ಆರ್ ವುಮೆನ್ ಇನ್ ದ ಪಿಕ್ಚರ್ ಅಂತ ಬರ್ತೀವಿ. ನೀವು ಸ್ವಲ್ಪ ಹೀಗೂ ಬರಿಬೋದು. ಇನ್ ದಿಸ್ ಪಿಕ್ಚರ್ ದೇರ್ ಆರ್ 8 ವುಮೆನ್ ಅಂತ ಕೂಡ ಬರಿಬೋದು. ದೇ ಆರ್ ಆಲ್ ವೇಟಿಂಗ್ ಫಾರ್ ವಾಟರ್. ನೀರಿಲ್ಲ, ನೀರಿಗಾಗಿ ಕಾಯ್ತಾ ಇದ್ದಾರೆ. ದೇರ್ ಆರ್ ಸೋ ಮೆನಿ ಪಾಟ್ಸ್ ಇನ್ ದ ಪಿಕ್ಚರ್. ಅಲ್ಲಿ ಒಂದಿಷ್ಟು ಕೊಡಗಳು, ಬಿಂದಿಗೆಗಳು ಕಾಣಿಸ್ತಾ ಇದ್ದಾವೆ. ದೇ ಆರ್ ಆಲ್ ಎಂಪ್ಟಿ ಪಾಟ್ಸ್. ಅಲ್ಲಿರ್ತಕ್ಕಂಥ ಎಲ್ಲ ಬಿಂದಿಗೆಗಳು, ಕೊಡಗಳು ಖಾಲಿಯಾಗಿವೆ. ಇನ್ ಸೋ ಮೆನಿ ವಿಲೇಜಸ್ ವುಮೆನ್ ಆರ್ ವೇಟಿಂಗ್ ಲೈಕ್ ದಿಸ್ ಫಾರ್ ವಾಟರ್. ಸಾಕಷ್ಟು ಹಳ್ಳಿಗಳಲ್ಲಿ ನೀರಿನ ಕೊರತೆ ಇರುವುದರಿಂದ
ಇದೇ ರೀತಿಯಾಗಿರ್ತಕ್ಕಂಥ ಮಹಿಳೆಯರು ತಮ್ಮ ಕೆಲಸಗಳ ಬಿಟ್ಟು ಬರೀ ನೀರಿಗಾಗಿ ಕಾಯ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿರ್ತೀವಿ, ನೀವು ನೋಡಿರ್ತೀರಿ. ದಿಸ್ ಪಿಕ್ಚರ್ ಶೋಸ್ ದ ಸ್ಕ್ಯಾರ್ಸಿಟಿ ಆಫ್ ವಾಟರ್. ಇದು ನೀರಿನ ಕೊರತೆಯನ್ನು ತೋರಿಸ್ತಕ್ಕಂಥ ಚಿತ್ರ. ವಿ ಹ್ಯಾವ್ ಟು ಯೂಸ್ ವಾಟರ್ ಜುಡಿಷಿಯಲಿ, ವಿ ಹ್ಯಾವ್ ಟು ಸೇವ್ ವಾಟರ್. ಹಾಗಾಗಿ ಈ ಚಿತ್ರಕ್ಕೆ ಒಂದು ಟೈಟಲ್ ಏನಾದರೂ ಕೊಡೋದಾದರೆ ಸೇವ್ ವಾಟರ್ ಫಾರ್ ಫ್ಯೂಚರ್ ಅಂತಕ್ಕಂಥದ್ದನ್ನು ಕೊಡ್ಬೋದು. ಇನ್ನು 2023 ಎಕ್ಸಾಮ್ 1 ಅಲ್ಲಿ ಇಲ್ಲಿ ಕೂಡ ಸೇಮ್ ಸ್ವೀಪಿಂಗ್, ಕ್ಲೀನಿಂಗ್. A picture is worth 1,000 words. This is a picture of cleaning. This is a beautiful picture and I like this picture. ಈ 4 ಸೆಂಟೆನ್ಸ್ಗಳನ್ನ ಬರೀರಿ. ದೇರ್ ಆರ್ 4 ಸ್ಟೂಡೆಂಟ್ಸ್ ಇನ್ ದ ಪಿಕ್ಚರ್. ಆ ಚಿತ್ರದಲ್ಲಿ 4 ಜನ ಸ್ಟೂಡೆಂಟ್ಸ್ಗಳು NCC ಸ್ಟೂಡೆಂಟ್ಸ್ಗಳು ಕಾಣಿಸ್ತಾ ಇದ್ದಾರೆ. ದೇ ಆರ್ ಸೇವಾದಳ ಅಥವಾ NCC ಅಥವಾ ಸೇವಾದಳದ ವಿದ್ಯಾರ್ಥಿಗಳಿದ್ದಾರೆ. ದೇ ಆರ್ ಇನ್ NSS ಕ್ಯಾಂಪ್. ಅವ್ರು ಯಾವುದೋ ಒಂದು ಊರಿಗೆ ಕ್ಯಾಂಪ್ ಹೋಗಿರ್ತಾರೆ. ದೇ ಆರ್ ಕ್ಲೀನಿಂಗ್ ದ ರೋಡ್. ವಿ ಶುಡ್ ಕೀಪ್ ಅವರ್ ಸರೌಂಡಿಂಗ್ ಕ್ಲೀನ್. ನಮ್ಮ ಸುತ್ತಮುತ್ತ ವಾತಾವರಣವನ್ನು ನಾವು ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು. ವಿ ಹ್ಯಾವ್ ಟು ಡೂ ಕ್ಲೀನಿಂಗ್ ಲೈಕ್ ದಿಸ್. ನಾವು ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಜಾಯ್ನ್ NSS ಆ್ಯಂಡ್ ಸರ್ವ್ ಪಬ್ಲಿಕ್ ಅಂತ ಇದೆ. ನೆಕ್ಸ್ಟ್ 2023 ಎಕ್ಸಾಮ್ 2ನಲ್ಲಿ ಕೇಳಿರ್ತಕ್ಕಂತಹ ಈ ಚಿತ್ರ ನೋಡಿದರೆ ನನಗೆ ಗೊತ್ತಾಗ್ತದೆ ಇದು ಬ್ಯೂಟಿಫುಲ್ ಚಿತ್ರ ಅಲ್ಲ. ಯಾಕಂತಂದರೆ ಇಲ್ಲಿ ಮರಗಳನ್ನು ಕಡಿಯಲಾಗಿದೆ. ಹಾಗಾಗಿ ದಿಸ್ ಈಸ್ ನಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಆ್ಯಂಡ್ ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ಈ ಸೆಂಟೆನ್ಸಸ್ ಸೇರಿಸಿ ಭಾಳ ಸಿಂಪಲ್. ಕಲಿಕೆಯಲ್ಲಿ ಅತಿ ಹಿಂದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಈ ಒಂದು ಪಿಕ್ಚರ್ ರೀಡಿಂಗ್ನಲ್ಲಿ ನೀವು 3 ಮಾರ್ಕ್ಸನ್ನು ತೊಗೊಳ್ತೀರಿ. ಆ ಪಿಕ್ಚರ್ ಇಸ್ ವರ್ತ್ 1,000 ವರ್ಡ್ಸ್. ಮತ್ತು ಅದೇ ಸೆಂಟೆನ್ಸ್ ದಿಸ್ ಈಸ್ ಅ ಪಿಕ್ಚರ್ ಆಫ್ ಡಿಫಾರೆಸ್ಟೇಷನ್. ಇಲ್ಲಿ ಅರಣ್ಯವನ್ನು ನಾಶ ಮಾಡತಕ್ಕಂತಹ ಚಿತ್ರ ಕಾಣಿಸ್ತಾ ಇದೆ. ದಿಸ್ ಈಸ್ ನಾಟ್ ಎ ಬ್ಯೂಟಿಫುಲ್ ಪಿಕ್ಚರ್. ಇದು ಸುಂದರವಾದ ಚಿತ್ರ ಅಲ್ಲ. ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ಈ ಚಿತ್ರವನ್ನು ನಾನು ಇಷ್ಟಪಡೋದಿಲ್ಲ. ಮೆನಿ ಟ್ರೀಸ್ ಆರ್ ಕಟ್ ಡೌನ್ ಹಿಯರ್. ಸಾಕಷ್ಟು ಮರಗಳನ್ನು ಕಡಿಯಲಾಗಿದೆ. ಕಟಿಂಗ್ ಟ್ರೀಸ್ ಕಾಸಸ್ ಮೆನಿ ಪ್ರಾಬ್ಲಮ್ಸ್. ಮರಗಳನ್ನು ಕಡಿಯೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬಹುದು. ಡಿಫಾರೆಸ್ಟೇಷನ್ ಕಾಸಸ್ ಸಾಯಿಲ್ ಎರೋಷನ್. ಇಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟತಕ್ಕಂಥದ್ದು ಕೂಡ ಆಗೋದಿಲ್ಲ. ಅಂದರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗಳು ಆಗತಕ್ಕಂತಹ ಸಾಧ್ಯತೆ ಇರ್ತದೆ. ಮರಗಳನ್ನು ಕಡಿದರೆ ಮರಗಳ ಬೇರುಗಳು ಏನು ಮಾಡ್ತವೆ, ಮಣ್ಣನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಭೂಕುಸಿತಗಳು ಸಂಭವಿಸ್ತಕ್ಕಂಥದ್ದು. ಇಟ್ ಇನ್ಕ್ರೀಸಸ್ ದ ಗ್ಲೋಬಲ್ ವಾರ್ಮಿಂಗ್. ಮರಗಳನ್ನು ಕಡಿದರೆ ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತದೆ. ವಿ ಶುಡ್ ಸ್ಟಾಪ್ ಕಟಿಂಗ್ ಟ್ರೀಸ್. ಮರಗಳನ್ನು ಕಟ್ ಮಾಡೋದನ್ನು ನಿಲ್ಲಿಸಬೇಕು. ವಿ ಹ್ಯಾವ್ ಟು ಪ್ಲ್ಯಾಂಟ್ ಮೋರ್ ಟ್ರೀಸ್. ಮರಗಳನ್ನು ಹೆಚ್ಚಿಗೆ ಬೆಳೆಸಬೇಕು. ವಿ ಹ್ಯಾವ್ ಟು ಸೇವ್ ಫಾರೆಸ್ಟ್. ಹಾಗಾಗಿ ನಾವು ಮರಗಳನ್ನ ರಕ್ಷಣೆ ಮಾಡಲೇಬೇಕಾಗ್ತದೆ ಅಂತಕ್ಕಂಥದ್ದು. ಇನ್ನು 2023 ಎಕ್ಸಾಮ್ 3ನಲ್ಲಿ ನೋಡಿರಿ, ದೇರ್ ಇಸ್ ಅ ಫಾರ್ಮರ್. ಒಬ್ಬ ರೈತ ಇದ್ದಾನೆ. ಎ ಪಿಕ್ಚರ್ ಈಸ್ ವರ್ತ್ 1,000 ವರ್ಡ್ಸ್. ದಿಸ್ ಈಸ್ ಅ ಪಿಕ್ಚರ್ ಆಫ್ ಪ್ಲಾಯಿಂಗ್. ಅಂದರೆ ಉಳುಮೆ ಮಾಡ್ತಕ್ಕಂಥ ಚಿತ್ರ. ಬ್ಯೂಟಿಫುಲ್ ಚಿತ್ರ. ನಮಗೆ ಈ ಚಿತ್ರ ಇಷ್ಟ ಆಯಿತು. ದೇರ್ ಈಸ್ ಅ ಫಾರ್ಮರ್. ಒಬ್ಬನೇ ಇದ್ದಾನೆ ಇನ್ ದ ಪಿಕ್ಚರ್. ಈ ಚಿತ್ರದಲ್ಲಿ ಒಬ್ಬ ಫಾರ್ಮರ್ ಇದ್ದಾನೆ. ದೇರ್ ಆರ್ ಬ್ಲಾಕ್ಸ್. 2 ಎತ್ತುಗಳು ಅಲ್ಲಿ ಕಾಣಿಸ್ತವೆ. ದ ಫಾರ್ಮರ್ ಈಸ್ ಪ್ಲೋಯಿಂಗ್ ದ ಫೀಲ್ಡ್ ಟು ಗ್ರೋ ಕ್ರಾಪ್. ಬೆಳೆಯನ್ನು ಬೆಳೀಲಿಕ್ಕೆ ಆ ರೈತ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾನೆ. ಫಾರ್ಮರ್ ಈಸ್ ದ ಬ್ಯಾಕ್ ಬೋನ್ ಆಫ್ ನೇಷನ್. ನೋಡಿ, ದೇಶದ ಬೆನ್ನೆಲುಬು ಯಾರಪ್ಪ ಅಂತಂದರೆ ಇಲ್ಲಿ ಫಾರ್ಮರ್. ಹಿ ಫೀಡ್ಸ್ ದ ನೇಷನ್. ದೇಶಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥವನು ರೈತ. ಹೀ ಈಸ್ ಹಾರ್ಡ್ ವರ್ಕರ್. ಪರಿಶ್ರಮ ಜೀವಿ. ಹೀ ಈಸ್ ವರ್ಕಿಂಗ್ ಆಲ್ ದ ಡೇ. ಐ ಆಮ್ ಆಲ್ಸೋ ಸನ್ ಆಫ್ ಅ ಫಾರ್ಮರ್. ಐ ಲೈಕ್ ಟು ಪ್ಲೋ ಆ್ಯಂಡ್ ವರ್ಕ್ ಇನ್ ದ ಫಾರ್ಮ್ಸ್ ಅಂತಕ್ಕಂಥದ್ದಿದೆ. ಇನ್ನು 2024 essay 1ಗೆ ಕೇಳಲ್ಪಟ್ಟಿರ್ತಕ್ಕಂತಹ ಚಿತ್ರ ದೇರ್ ಇಸ್ ಅನ್ ಎಲಿಫೆಂಟನ್ನು ಕಟ್ಟಿ ಹಾಕಲಾಗಿದೆ. ಆ ಪಿಕ್ಚರ್ ಇಸ್ ವರ್ತ್ 1,000 ವರ್ಡ್ಸ್. ದಿಸ್ ಇಸ್ ಅ ಪಿಕ್ಚರ್ ಆಫ್ ಎಲಿಫೆಂಟ್. ದಿಸ್ ಇಸ್ ಅ ಎಲಿಫೆಂಟ್. ದೇರ್ ಇಸ್ ಅ ಎಲಿಫೆಂಟ್ ಇನ್ ದ ಪಿಕ್ಚರ್. ದೇರ್ ಆರ್ ಟ್ರೀಸ್ ಇನ್ ದ ಪಿಕ್ಚರ್. ದೇರ್ ಈಸ್ ಅ ಹಟ್ ಇನ್ ದ ಪಿಕ್ಚರ್. ದ ಎಲಿಫೆಂಟ್ ಈಸ್ ಚೈನ್ಡ್. ಕಟ್ಟಿ ಹಾಕಲಾಗಿದೆ. ದ ಎಲಿಫೆಂಟ್ ಈಸ್ ಟ್ರೈಂಗ್ ಟು ಎಸ್ಕೇಪ್ ಫ್ರಮ್ ದ ಚೈನ್. ಎಲಿಫೆಂಟ್ ಈಸ್ ಬಿಗ್ ಆ್ಯಂಡ್ ಡೇಂಜರಸ್ ಅನಿಮಲ್. ದಿಸ್ ಎಲಿಫೆಂಟ್ ಈಸ್ ಲಿವಿಂಗ್ ಇನ್ ಎ ವಿಲೇಜ್. ಐ ಲೈಕ್ ಎಲಿಫೆಂಟ್ ವೆರಿ ಮಚ್. ಐ ಸಾ ಎಲಿಫೆಂಟ್ ಇನ್ ದ ಜೂ ಅಂತಕ್ಕಂಥದ್ದಿದೆ. ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಮುಂದಿನ ವಿಡಿಯೋ ಪಾಠಗಳಲ್ಲಿ ನಾವು ಕ್ವೆಶ್ಚನ್ ನಂಬರ್ 31 ಪ್ರೊಫೈಲ್ ರೈಟಿಂಗ್ಗೆ ಸಂಬಂಧಪಡ್ತಕ್ಕಂತಹ ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋವನ್ನು ಮಾಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬರ್ತಕ್ಕಂತಹ ಕ್ವೆಶ್ಚನ್ ನಂಬರ್ 31ನಿಂದ ಕ್ವೆಶ್ಚನ್ ನಂಬರ್ 38ವರೆಗೂ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ. ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.